ಆತ್ಮೀಯ ACF ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ಬೇಲಿಯಲ್ಲಿರೋದನ್ನ ತಂದು ಪಂಚೆಯಲ್ಲಿ ಬಿಟ್ಕೊಂಡ್ರು ಅನ್ನೋ ಗಾದೆ ಮಾತನ್ನ ನೀವೆಲ್ಲ ಕೇಳಿರ್ಬೋದು. ಇದೇ ಪರಿಸ್ಥಿತಿಯನ್ನ ಪ್ರಸ್ತುತ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ MC ಸುಧಾಕರ್ ಅವರು ಎದುರಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಬಂಡಾಯ. ಆ ಬಂಡಾಯಕ್ಕೆ ಕಾರಣ ಶಾಸಕ ಪ್ರದೀಪ್ ಈಶ್ವರ್. ಅವರನ್ನು ಕರೆತಂದು ಅಭ್ಯರ್ಥಿ ಮಾಡಿದವರು ಇದೇ ಸಚಿವ ಡಾಕ್ಟರ್ MC ಸುಧಾಕರ್ ಅನ್ನೋದು ಬಂಡಾಯ ಎದ್ದಿರೋ ಕಾಂಗ್ರೆಸ್ ಮುಖಂಡರ ಅಳಲು. ಹಾಗಾಗಿಯೇ ಸಮಸ್ಯೆಗೆ ಪರಿಹಾರ ಕಾಣದೆ ಸಚಿವರು ಪೇಚಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಬಂಡಾಯ ನಾಯಕರು ಈಗಾಗಲೇ ಹಾದಿ ಬೀದಿಯಲ್ಲಿ ಮಾತನಾಡಿ ಆಗಿದೆ. ಇದು ಪಕ್ಷಕ್ಕೆ ಮಾತ್ರವಲ್ಲದೆ ಸರ್ಕಾರಕ್ಕೂ ಮುಜುಗರ ತಂದಿದೆ. ಇವರ ಬಂಡಾಯ ಶಮನ ಮಾಡಲು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದಾಗಬೇಕು ಅನ್ನೋ ಆಗ್ರಹ ಅದೇ ಬಂಡಾಯ ನಾಯಕರು ಹೇಳ್ಕೊಂಡಿದ್ದಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಡಾಕ್ಟರ್ MC ಸುಧಾಕರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನೀಡಿರುವ ಪ್ರತಿಕ್ರಿಯೆ ಶಾಸಕರು ಮತ್ತು ಬಂಡಾಯ ನಾಯಕರಿಬ್ಬರಿಗೂ ಸಲಹೆ ಅಂತಿದೆ. ಅಷ್ಟೇ ಅಲ್ಲ, ನಾನು ಹೇಳೋದನ್ನ ಹೇಳಿ ಸಾಕಾಗಿದೆ ಅನ್ನೋ ಅಸಹಾಯಕತೆಯೂ ಸಚಿವರ ಮಾತಲ್ಲಿ ವ್ಯಕ್ತವಾಗಿದೆ. ಅಲ್ಲಿಗೆ ಸಚಿವರ ಮಾತಿಗೂ ಶಾಸಕರು ಜಗ್ಗುವುದಿಲ್ಲ ಎಂಬುದು ಅವರ ಮಾತಿನಲ್ಲಿಯೇ ಅರ್ಥವಾಗುತ್ತಿದೆ. ಶುಕ್ರವಾರ ಚಿಂತಾಮಣಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿರುವ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಪ್ರದೀಪ್ ಅವರನ್ನ ನಾನು ಮತ್ತು ಶಿವಶಂಕರ್ ರೆಡ್ಡಿ ಅವರು ಸೇರಿ ಅಭ್ಯರ್ಥಿ ಮಾಡಿದೆವು. ಪ್ರದೀಪ್ಗೆ ಜನರೂ ಆಶೀರ್ವಾದ ಮಾಡಿದರು. ಪ್ರಾರಂಭದಲ್ಲಿಯೇ ಗೊಂದಲ ಆಯಿತು. ನಾನು ಪ್ರದೀಪ್ ಅವರಿಗೆ ರಾಜಕಾರಣ ವಸ್ತು, ತಾಳ್ಮೆ ಇರಬೇಕು ಎಂದು ಹೇಳಿದ್ದೆ. ಎಲ್ರಿಗೂ ಸಮಾಧಾನ ಮಾಡಿ ಅವರು ಕಲಿಯುತ್ತಾರೆ ಅಂತಲೂ ಹೇಳಿದ್ದೆ. ಹೇಳದಷ್ಟು ಹೇಳಿ ಹೆಚ್ಚು ಹೇಳಲು ನನಗೂ ಇತಿಮಿತಿ ಇರುವ ಕಾರಣ ಸುಮ್ಮನಾದೆ. ನಾಯಕರಿದ್ದರೆ ಮಾತ್ರ ಮತ ಬರೋದು. ಬೂತ್ ಮಟ್ಟದಲ್ಲಿ ಕರಪತ್ರ ಕೊಡೋರು ನಾಯಕರು ಮತ್ತು ಕಾರ್ಯಕರ್ತರೇ. ವಿರೋಧ ಗಾಳಿ ಬೀಸಿದಾಗ ಚುನಾವಣೆ ಗೆಲ್ಲೋದು ಬೇರೆ ವಿಚಾರ. ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಮ್ಮ ಕಾರ್ಯವೈಖರಿಯನ್ನ ಜನ ಅಳತೆ ಮಾಡ್ತಾರೆ. ಹೀಗಂತ ನಾನು ಹಲವಾರು ಬಾರಿ ಅವರಿಗೆ ಹೇಳಿದ್ದೆ. ಪ್ರದೀಪ್ ಅವ್ರದ್ದು ದುಡುಕುವ ಸ್ವಭಾವ. ವಿರೋಧ ಮಾಡುವವರಿಗೂ ಹೇಳಿದ್ದೇನೆ, ಸ್ವಲ್ಪ ಅವಕಾಶ ನೀಡಿ ಅಂತ. ಅವರಿಗೆ ನಾನು ಬೆಂಬಲ ನೀಡಿಲ್ಲ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ಸಲ್ಲಿ ಗಟ್ಟಿಯಾಗಿ ಕೆಲಸ ಮಾಡಿರೋ ನಾಯಕರು, ಅವರನ್ನು ದೂರ ಇಡೋದು ತಪ್ಪು. ಸಮಸ್ಯೆಗಳು ಬಂದಾಗ ಯಜಮಾನರಾದವರು ನಾವೇ ಒಂದು ಹೆಜ್ಜೆ ಕೆಳಗಿಳಿಬೇಕು. ರಾಜಕಾರಣಿಗಳಲ್ಲಿ ನಮ್ಮನ್ನು ಹೊಗಳ್ಕೊಂಡೇ ಇರಬೇಕು ಎಂಬ ನಿರೀಕ್ಷೆ ತಪ್ಪಾಗಲಿದೆ. ವಿಶಾಲ ಮನೋಭಾವ ಇರಬೇಕು. ಕ್ಷಮಾಪಣೆ ಭಾವನೆ ಅಗತ್ಯ. ಅವರು ಹೇಳಿಕೆ ನೀಡಿದ್ರು ಅನ್ನೋ ಕಾರಣಕ್ಕೆ ಯಾರ ಮೇಲೂ ಸಾಧಿಸೋದು ಸರಿಯಲ್ಲ. ಇದು ಸರಿ ಹೋಗಬೇಕು. ಇದಕ್ಕೆ ಪ್ರದೀಪ್ ಅವರ ಸಹಕಾರವೂ ಮುಖ್ಯ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಪ್ರದೀಪ್ ಅವರನ್ನು ಅಭ್ಯರ್ಥಿ ಮಾಡಲಾಗಿದೆ. ಇದು ಅತಿರೇಕಕ್ಕೆ ಹೋಗುತ್ತಿದೆ. ಪ್ರಸ್ತುತ DCC ಬ್ಯಾಂಕ್ ಚುನಾವಣೆ ಮುಗಿದ ಮೇಲೆ ಎಲ್ಲರನ್ನೂ ಸರಿ ಮಾಡೋ ಪ್ರಯತ್ನ ಮಾಡಲಾಗುವುದು ಹೀಗಂತ ಸಚಿವರು ಹೇಳಿದ್ದಾರೆ. ನೀವೇ ಕೇಳಿ. ಇದು ನಾನು ಹೆಚ್ಚು ಇದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ, ಆದರೂ ಕೂಡ ನನ್ನ ಜವಾಬ್ದಾರಿ ಇದೆ. ನಾನು ಈಗ ಪ್ರದೀಪ್ ಅವರನ್ನು ಇಲ್ಲಿ ಶಾಸಕರಾಗಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥದ್ದು ನಾನು ಮಾಡಿದಂಥ ಪ್ರಯತ್ನ. ನನ್ನ ಜೊತೆಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ನನ್ನ ತೀರ್ಮಾನ ಜೊತೆಯಲ್ಲಿ ಅವರು ಇದ್ದರು. ನಾವಿಬ್ಬರು ಚರ್ಚೆ ಮಾಡಿ ಇದನ್ನು ನಾವು ಹೈಕಮಾಂಡ್ಗೆ ಹೇಳಿ ಪ್ರದೀಪ್ ಅವರಿಗೆ ಅವಕಾಶ ಕೊಡ್ತೀವಿ. ಪ್ರದೀಪ್ ಅವ್ರಿಗೆ ಜನನೂ ಆಶೀರ್ವಾದ ಮಾಡಿದ್ರು. ಹಿಂದೆ ಇದ್ದಂಥ ಮಂತ್ರಿಗಳ ಮೇಲೆ ಭಾಳಷ್ಟು ಬೇಸರ ಇದ್ದಿದ್ದರಿಂದ ಪ್ರದೀಪ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರು. ರಾಜಕಾರಣ ವಸ್ತು ಪ್ರದೀಪ್ಗೆ. ನಾನು ಹಲವಾರು ಸಂದರ್ಭದಲ್ಲಿ ಪ್ರದೀಪ್ ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ರಾಜಕಾರಣ ಕಲಿಬೇಕು, ಸ್ವಲ್ಪ ತಾಳ್ಮೆ ಇರಬೇಕು ಅಂತಕ್ಕಂಥದ್ದು. ಇದು ಗೊಂದಲ ಪ್ರಾರಂಭದಲ್ಲೇ ಆಯಿತು. ನಾನು 2-3 ಸಭೆಗಳನ್ನು ಮಾಡಿ ಅವ್ರಿಗೆಲ್ಲರಿಗೂ ಸಮಾಧಾನ ಮಾಡಿ ವಸ್ತು ಕಲಿತಾರೆ ಮಾಡ್ತಾರೆ ಅಂತ ಹೇಳಿದೆ. ಆದರೆ ನಾನು ನಿರಂತರವಾಗಿ ಅವರಿಗೆ ಹೇಳ್ತಾ ಹೋದೆ. ಆದರೆ ಕೆಲವು ಹೇಳಿಕೆಗಳು ಅವರು ಕೊಡುವಂಥದ್ದು ಸ್ವಲ್ಪ ಅದು ಯಾಕೆ ಆ ಥರ ಹೇಳಿಕೆ ಕೊಡ್ತಾಯಿದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ನಾನು ಹೇಳೋಷ್ಟು ಹೇಳಿ ನಾನು ಮತ್ತೆ ಅವರಿಗೆ ಹೆಚ್ಚು ಹೇಳುವಂಥದ್ದಕ್ಕೆ ನಾನು
ಸ್ವಲ್ಪ ನನಗೆ ಆದಂಥ ಒಂದು ಇತಿಮಿತಿಗಳಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಹೇಳಕ್ಕೆ ಹೋಗಲಿಲ್ಲ. ಆದರೆ ನಾನು ಆ ರೀತಿ ಆಗುವಂಥದ್ದು ಸರಿಯಿಲ್ಲ, ಬೆಳವಣಿಗೆಗಳು ಸರಿಯಿಲ್ಲ. ಪ್ರದೀಪ್ ಅವರು ಕೂಡ ಈಗ ಎಲ್ಲ ನಾಯಕರು ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಮತ ಬರುತ್ತೆ. ಇವತ್ತಿಷ್ಟೆಲ್ಲ ನಮ್ಮ ನಾಯಕರಿದ್ದಾರೆ, ಈಗ ಮತದಾರರು ಬೇರೆ ಕಡೆ ಇರ್ತಾರೆ. ನಮ್ಮ ಸ್ಥಳೀಯವಾಗಿ ಆ ಭಾಗದಲ್ಲಿ ಮುಖಂಡರು ಇದ್ದು ಬೂತ್ ಮಟ್ಟದಲ್ಲಿ ಮತ್ತೊಂದು ಮಟ್ಟದಲ್ಲಿ ನಮ್ಮ ಪಾಂಪ್ಲೆಟ್ ಎತ್ಕೊಂಡು ಕೊಡುವಂಥದ್ದು. ನಾವು ಮನೆಗೂ ಪಾಂಪ್ಲೆಟ್ ಕೊಡಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಒಂದು ವಿರುದ್ಧವಾದಂಥ ಗಾಳಿ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲುವುದು ಬೇರೆ ವಿಚಾರ. ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾಳೆ ಜನ ನಮ್ಮ ಒಂದು ಏನು ಕಾರ್ಯ ವೈಖರಿಯನ್ನು ನಾವು ಏನು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ನಮ್ಮ ಕೆಲಸ ಕಾರ್ಯಗಳೇನಿದೆ ಅಂತ ನಮ್ಮನ್ನು ಅಳತೆ ಮಾಡ್ತಾರೆ. ಅದರಿಂದ ಇನ್ನೊಬ್ಬರನ್ನ ನೋಡಿ ನಮಗೆ ಒಟ್ಟು ಕೊಡೋದಿಲ್ಲ. ಇವತ್ತು ನಾನು ಶಾಸಕನಾಗಿದ್ದೀನಿ, ಮಂತ್ರಿ ಇದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಅದರ ಆಧಾರದ ಮೇಲೆ ಜನ ಓಟ್ ಕೊಡೋದು. ಮತ್ತೊಬ್ಬರಿದ್ದಾಗ ನಾನು ಇಲ್ಲದೇ ಇದ್ದಾಗ ಇನ್ನೊಬ್ಬರಿದ್ದಾಗ ಅವ್ರನ್ನ ನೋಡಿ ನಾನು ಅವ್ರು ಸರಿ ಇದ್ದರೆ ಅವ್ರು ಕೊಡ್ತಾರೆ, ಸರಿ ಇಲ್ಲದೆ ಇನ್ನೊಬ್ರು ಕೊಡ್ತಾರೆ ಅಂತ ಒಂದು ಇವತ್ತು ಅವರ ಒಂದು ಕಾರ್ಯವೈಖರಿ, ಅವ್ರು ಯಾವ ರೀತಿ ಜನರ ಜೊತೆ ಇರ್ತಾರೆ, ಯಾವ ರೀತಿ ನಾಯಕರನ್ನು ನೆಚ್ಕೊಳ್ತಾರೆ, ಇವೆಲ್ಲ ಜನ ನೋಡ್ತಾ ಇರ್ತಾರೆ. ನಾನು ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೆ. ಆದರೆ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನು ಅವ್ರಿಗೆ ರಾಜಕಾರಣ ಹೊಸದಿರೋದ್ರಿಂದ ಸ್ವಲ್ಪ ದುಡುಕುವಂಥದ್ದು ಸ್ವಭಾವ. ಅದನ್ನು ನಾನು ಅವ್ರನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೇಳಿದ್ದೀನಿ, ನೋಡಿ ಸ್ವಲ್ಪ ಅವ್ರಿಗೂ ಹೊಸದಿದೆ, ನೀವು ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಬೇಕು, ನೀವು ಏಕಾಏಕಿ ಇದು ಮಾತಾಡೋವಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನಾನು ಅವ್ರಿಗೆ ಹೇಳಿದ್ದೀನಿ. ನಾನು ಯಾರಿಗೂ ಬೆಂಬಲ ಕೊಡುವಂಥದ್ದು ಮತ್ತೊಂದು ಕೆಲಸ ನಾನು ಮಾಡಿಲ್ಲ. ಆದರೆ ಒಂದು ಎಲ್ಲ ಅಂದರೆ ಎಲ್ಲರೂ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲರೂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ವಿವಿಧ ಜವಾಬ್ದಾರಿಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು. ಅದನ್ನು ನಾನು ಕಣ್ಣಾರೆ ನೋಡಿ ಅವರು ಕೂಡ ಅವರಿಗೆ ಅಲ್ಲಿ ಅವ್ರನ್ನ ಕೈ ಬಿಡುವಂಥದ್ದು ಅಥವಾ ಅವರು ದೂರ ಇಡುವಂಥದ್ದು ತಪ್ಪಾಗಿದೆ. ಇವತ್ತು ಯಾವುದೇ ಒಂದು ಕುಟುಂಬದಲ್ಲೇ ಇವತ್ತು ನಾನಾ ರೀತಿ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಕುಟುಂಬದ ಯಜಮಾನ್ರು, ಇವತ್ತು ಪ್ರದೀಪು ಅಲ್ಲಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಶಾಸಕರು, ಒಂದು ರೀತಿ ಅವರು ಯಜಮಾನರಲ್ಲಿದ್ದರು. ಎಲ್ಲೋ ಒಂದು ಕಡೆ ಅವ್ರು ಯಾರಾದರೂ ಅಕಸ್ಮಾತ್ ಇಲ್ಲ ಇವ್ರದ್ದೇ ತಪ್ಪು ಅಂತಾರೋ ಅವ್ರದ್ದೇ ತಪ್ಪು ಅಂತಾರೋ ಒಂದು ಹೆಜ್ಜೆ ನಾವೇ ಕೆಳಗಿಳಿಬೇಕಾಗುತ್ತೆ. ನಾವು ಕ್ಷಮಾಪಣೆ ಮಾಡ್ತಕ್ಕಂಥದ್ದು ನಾವು ಕಲಿಬೇಕಾಗುತ್ತೆ. ರಾಜಕಾರಣದಲ್ಲಿ ಇವತ್ತು ಭಾಳ ನಮ್ಮನ್ನು ಎಲ್ಲರೂ ಹೊಗಳ್ತಾ ಇರಬೇಕು, ಹೊಗಳ್ಕೊಂಡೇ ಇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಡೋಂಥದ್ದು ತಪ್ಪಾಗುತ್ತೆ. ಯಾಕೆ ಅಕಸ್ಮಾತ್ ನಮ್ಮವರೇ ನಮ್ಮ ಬಗ್ಗೆ ಮಾತಾಡಿದ್ರು, ಅಕಸ್ಮಾತ್ ಏನೋ ಗೊತ್ತಿದ್ದೋ ಮಾತಾಡಿದ್ರು, ನಾವು ಒಂದು ವಿಶಾಲ ಮನೋಭಾವ ಇರಬೇಕು, ನಾವು ಕ್ಷಮಾಪಣೆ ಮಾಡುವಂಥದ್ದು ಇರಬೇಕು. ಬಹುಶಃ ಅದು ಪ್ರದೀಪ್ ಅವರು ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಸುಮ್ಮನೆ ನಾವು ಅವ್ರು ಯಾರೋ ಹೇಳಿಕೆ ಕೊಟ್ಟರು ಅಂತ ಅವ್ರನ್ನ ಮತ್ತಷ್ಟು ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡೋದು ಬಹುಶಃ ರಾಜಕಾರಣದಲ್ಲಿ ಅದು ನಡೆಯೋದಿಲ್ಲ. ಮತ್ತು ಯಾರೂ ಶಾಶ್ವತ ಆದಂಥ ಶತ್ರುಗಳಲ್ಲ, ರಾಜಕಾರಣದಲ್ಲಿ ಯಾರೂ ಶಾಶ್ವತ ಆದಂಥ ಮಿತ್ರಗಳಲ್ಲ. ಅದರಿಂದ ಇದು ಎಲ್ಲ ಒಂದು ಕಡೆ ಇದು ಸೆರೆ ಹೋಗಬೇಕಾಗುತ್ತೆ. ಅದಕ್ಕೆ ಪ್ರದೀಪ್ ಅವರ ಸಹಕಾರನೂ ಬೇಕಾಗುತ್ತೆ. ದ್ವೇಷ ಸಾಧಿಸುವಂಥದ್ದು ಒಳ್ಳೆಯದಲ್ಲ. ಎಲ್ಲರೂ ಅವತ್ತು ಅವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಶಿವಶಂಕರ ರೆಡ್ಡಿ ಅವರು ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರದೀಪ್ ಅವರನ್ನು ಇಲ್ಲಿ ಅಭ್ಯರ್ಥಿ ಮಾಡ್ತೀವಿ ಅಂತೇಳಿ ಇವರೆಲ್ಲರ ಒಪ್ಪಿಗೆ ಪಡ್ಕೊಂಡು ನಾವು ಆ ಸಂದರ್ಭದಲ್ಲಿ ಹೈಕಮಾಂಡು ಮತ್ತೊಂದು ಕಡೆ ಅವರಿಗೆ ಟಿಕೆಟ್ ಕೊಡಬೇಕು, ಅವ್ರಿಗೆ ಶಾಸಕರಾಗಿ ಮಾಡುವಂಥ ಒಂದು ಅಭ್ಯರ್ಥಿಯಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ. ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಅತಿರೇಕಕ್ಕೆ ಹೋಗ್ತಾ ಇದೆ. ಅದನ್ನು ಸರಿಪಡಿಸುವಂಥದ್ದು ವಿಷಯ ನಾವೆಲ್ಲ ಈಗ DCC ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ. ಅದರ ಕಡೆ ಗಮನ ಇದೆ. ಭವಿಷ್ಯದೆಲ್ಲ ಆದಮೇಲೆ ಒಂದು ಪ್ರದೀಪ್ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಖಂಡಿತ ಅದನ್ನು ಎಲ್ಲರನ್ನೂ ಕೂರಿಸಿ ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಕೇಳಿದ್ರಲ್ಲ ಸಚಿವರ ಮಾತುಗಳನ್ನು. ವ್ಯಕ್ತಿಗಿಂತ ಪಕ್ಷ ಮುಖ್ಯ. ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ. ಹಾಗಾಗಿ ಪ್ರದೀಪ್ ಅವರು ಒಂದು ಹೆಜ್ಜೆ ಇಳಿಬೇಕು ಎಂದು ಸಚಿವರು ಸಲಹೆ ನೀಡಿದ್ದಾರೆ. ಆದರೆ ಸಚಿವರ ಸಲಹೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ರುಚಿಸುತ್ತಾ ಗೊತ್ತಿಲ್ಲ. ಈ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಹಿಂದೆ ನಮ್ಮ ಪಕ್ಷದ ವರಿಷ್ಠರೇ ಮುಖ್ಯ, ನನ್ನ ಸಮುದಾಯವಲ್ಲ ಎಂದಿದ್ರು. ಹೀಗೆ ಹೇಳೋದಕ್ಕೆ ಕಾರಣ ಚಿಕ್ಕಬಳ್ಳಾಪುರದ ಕನ್ನಡ ಭವನಕ್ಕೆ ಶ್ರೀಕೃಷ್ಣದೇವರಾಯರ ಹೆಸರು ನಾಮಕರಣ ಮಾಡಬೇಕು ಅಂತ ಬಲಿಜ ನಾಯಕರು ಶಾಸಕರಿಗೆ ಬೇಡಿಕೆ ಇಟ್ಟಿದ್ರು. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರು ನನಗೆ ನನ್ನ ಸಮುದಾಯಕ್ಕಿಂತ ನನ್ನ ಪಕ್ಷದ ನಾಯಕರೇ ಮುಖ್ಯ ಅಂದಿದ್ರು. ಹಾಗಾಗಿ ಈ ಶಾಸಕರಿಗೆ ತನ್ನದೇ ಸಮುದಾಯ ಬೇಕಿಲ್ಲ, ಈಗ ತನ್ನದೇ ಪಕ್ಷದ ನಾಯಕರು ತಿರುಗಿ ಬಿದ್ದಿದ್ದಾರೆ, ಈಗಲೂ ಅವರು ತಮಗೆ ಬೇಕಿಲ್ಲ ಅನ್ನೋದು ಶಾಸಕರ ವಾದ. ಇನ್ನ
ಶಾಸಕರ ಕೆಲ ತೀರ್ಮಾನಗಳ ಬಗ್ಗೆಯೂ ಗಮನಿಸೋಣ. ಇವರು ನಿಮ್ಮ ಊರಿಗೆ ನಿಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ದಲಿತ ಕೇರಿಗಳಿಗೆ ಮಾತ್ರ ಹೋಗುತ್ತಿದ್ದೇನೆ, ದಲಿತರ ಮನೆಗಳಿಗೆ ಭೇಟಿ ಕೊಡುತ್ತಿದ್ದೇನೆ, ಈ ಹಿಂದೆ ಯಾರೂ ಹೋಗಿಲ್ಲ, ಹೀಗಂತ ಪದೇ ಪದೇ ಹೇಳುತ್ತಿದ್ದಾರೆ. ಶಾಸಕರೇ, ದಲಿತರ ಮನೆಗೆ ಶಾಸಕರು ಹೋದ ಮಾತ್ರಕ್ಕೆ ಅವರ ಜೀವನ ಶೈಲಿ ಬದಲಾಗಲ್ಲ. ಅದು ನಿಮಗೂ ಗೊತ್ತಿದೆ. ಯಾಕೆ ಈ ಮಾತು ಹೇಳುತ್ತಿದ್ದೇನೆ ಅಂದರೆ, ಚಿಕ್ಕಬಳ್ಳಾಪುರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಮಂಚೇನಹಳ್ಳಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಯಾವ ಸಮುದಾಯಕ್ಕೆ ಸೇರಿದವರು ಶಾಸಕರೇ? ಸ್ವಲ್ಪ ಹೇಳಿ. ಈ 4 ಪ್ರಮುಖ ಸ್ಥಾನಗಳಲ್ಲಿ ನೀವು ಪದೇ ಪದೇ ಹೇಳೋ ದಲಿತರಿದ್ದಾರಾ? ಅಥವಾ ನಿಮ್ಮದೇ ಸಮುದಾಯದ ಯಾವುದಾದ್ರೂ ನಾಯಕರಿದ್ದಾರಾ? ಇನ್ನ ನಿಮ್ಮದೇ ಬೆಂಬಲಿಗರು ಹೇಳಿದಂತೆ ಅಹಿಂದ ವರ್ಗದವರು ಒಬ್ಬರಾದ್ರೂ ಇದ್ದಾರಾ? ಹೇಳಿ ಸೊಮ್ಮೆ. ಅಂದ್ರೆ ಅಧಿಕಾರ ಅನುಭವಿಸೋಕೆ ಪ್ರಬಲ ಸಮುದಾಯ, ಮತ ಹಾಕೋದಕ್ಕೆ ಮಾತ್ರ ನಿಮಗೆ ದಲಿತರು ಬೇಕೇ? ಪ್ರಾಧಿಕಾರದ ಸದಸ್ಯ ಸ್ಥಾನನೋ ನಗರಸಭೆಗೆ ನಾಮನಿರ್ದೇಶನನೋ ಮಾಡಿದರೆ ದಲಿತರೂ ಸೇರಿದಂತೆ ಅಹಿಂದ ವರ್ಗ ಅಭಿವೃದ್ಧಿ ಆಗದಂತೆಯೇ? ಹೇಳಿ ಶಾಸಕರೇ. ನೀವು ದಲಿತರ ಮನೆಗೆ ಹೋದ ಮಾತ್ರಕ್ಕೆ ಅವ್ರ ಬದುಕು ಬದಲಾಗಲಿದೆಯೇ? ನೀವು ಶಾಸಕರಾದ 2 ವರ್ಷದಲ್ಲಿ ಅಹಿಂದ ಹುಡುಗ ಎಂದು ಅದೆಷ್ಟು ಸಾವಿರ ಸರ್ತಿ ನೀವು ಮತ್ತು ನಿಮ್ಮ ಬೆಂಬಲಿಗರು ಹೇಳಿದ್ದೀರಿ. ಅದೇ ಅಹಿಂದ ವರ್ಗಕ್ಕೆ ನಿಮ್ಮ ಅವಧಿಯಲ್ಲಿ ನೀವು ನೀಡಿದ ಕೊಡುಗೆ ಏನು ಅಂತ ಹೇಳಿ ಶಾಸಕರೇ. ನೀವು ಶಾಸಕರಾಗಿರುವ ಕ್ಷೇತ್ರದಲ್ಲಿ ಒಂದು ಉನ್ನತ ಹುದ್ದೆಯನ್ನ ದಲಿತರಿಗಾಗಲಿ ಅಹಿಂದ ವರ್ಗಕ್ಕಾಗಲಿ ಯಾಕೆ ನೀಡಲಿಲ್ಲ? ಅವರು ಮತ ನೀಡೋದಕ್ಕೆ ಮಾತ್ರ ಸೀಮಿತವೇ ಹಾಗಂತ ನೀವು ನಿರ್ಧರಿಸಿದ್ದೀರೋ? ಇಲ್ಲ ಅವರಿಗೆ ಆರ್ಥಿಕ ಚೈತನ್ಯ ತುಂಬುವ ಯೋಜನೆಗಳನ್ನೇನಾದರೂ ತಂದಿದ್ದೀರಾ? ಇಲ್ಲ ಅವ್ರ ಮನೆಗೆ ಹೋಗಿ ಬಂದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಆಗಲಿದೆ ಅಂತ ಭಾವಿಸಿದ್ರೆ ಅದು ಮಹಾ ತಪ್ಪಲ್ವೇ ಶಾಸಕರೇ? ಪಕ್ಷದಲ್ಲಿ ವಿರೋಧ, ತಮ್ಮದೇ ಸಮುದಾಯದಲ್ಲಿ ವಿರೋಧ. ಇದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು, ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಸೋಲು, PLD ಬ್ಯಾಂಕ್ ಚುನಾವಣೆಯಲ್ಲಿ ಸೋಲು, TAPCMS ಚುನಾವಣೆಯಲ್ಲಿಯೂ ಸೋಲು. ಹೀಗೆ ಸಾಲು ಸಾಲು ಸೋಲು ಬೆನ್ನು ಹತ್ತಿರುವಾಗ ಶೀಘ್ರದಲ್ಲಿಯೇ ಎದುರಾಗಲಿದೆಯಲ್ಲ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆ ಚುನಾವಣೆಗಳು, ಅವುಗಳ ಸ್ಥಿತಿ ಏನಾಗ್ಬೋದು? ಅದರಲ್ಲೂ ನಿಮ್ಮದೇ ಪಕ್ಷದ ನಾಯಕರು ಸೆಡ್ಡು ಹೊಡೆದು ನಿಂತರೆ ಪಕ್ಷದ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ. ಹಾಗಾಗಿ ನಂದೊಂದು ಸಲಹೆ, ಯಾವುದೇ ಅಧಿಕಾರ ಯಾರಿಗೇ ಸಿಗಲಿ ಅದನ್ನು ಸೇವೆ ಅಂತ ಪರಿಗಣಿಸಬೇಕು. ಆಗ ರಾಜಕಾರಣದಲ್ಲಿ ಉಳಿವು, ಜನರ ಮನದಲ್ಲಿಯೂ ಉಳಿತಾರೆ. ಅಧಿಕಾರ ದರ್ಪ ಮಾಡೋದಕ್ಕೆ ಮಾತ್ರ ಅಂತ ಭಾವಿಸಿದ್ರೆ ಯಾರಿಗೂ ಉಳಿಗಾಲವಿಲ್ಲ. ಅದಕ್ಕೆ ಇತಿಹಾಸನೇ ನಿದರ್ಶನ. ಇತಿಹಾಸದಲ್ಲಿ ದರ್ಪ ತೋರಿದ ಅದೆಷ್ಟೋ ನಾಯಕರು ಹೇಳ ಹೆಸರಿಲ್ಲದಂತೆ ಆಗಿದ್ದಾರೆ. ನೀವು ಯಾರ ಸಲಹೆನೂ ಸ್ವೀಕರಿಸಲ್ಲ ಅಂತ ಗೊತ್ತು ಶಾಸಕರೇ. ಆದರೂ ಪತ್ರಕರ್ತನಾಗಿ ಹೇಳೋದು ನನ್ನ ಧರ್ಮ. ಕೇಳದಿದ್ರೆ ಅವರವ್ರ ಕರ್ಮ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.